ಹತ್ತಿಸಿದ್ರಿ ಅಂತ ಪವಾಡ ಮಾಡ್ಯಾರ ಕೇಳು. ಯೋಗಿನಾದ ಅಮೋಘ ಸಿದ್ಧ ಮುತ್ಯ ಒಂದು ಮನೆಯ ಒಳಗೆ ಕಾಡಾಟ ಆಗ್ತಿತ್ತು. ಯಾರಿಗೆ? ನಡಹಟ್ಟಿ ನಾಗರಾಯ ಗೌಡಗ. ನಡಹಟ್ಟಿ ನಾಗರಾಯ ಗೌಡರ ಮನೆ ಒಳಗೆ ಕಾಡಾಟ ಆಗ್ತಿತ್ತು. ಯಾಕಂದ್ರ ಸರ್ವೇ ಸಾಮಾನ್ಯ ಮನುಷ್ಯರ ಬಲ್ಲಿ ಏನದಪ್ಪ ಅಂತಂದ್ರ ಮನ್ಯಾಗ ಏನಾರ ಕಟ್ಟಿರ ದೇವ್ರಿಗೆ ಬರಂಗಿಲ್ಲ ನಾವು. ದೇವ್ರ ಈ ದೆವ್ವ ಬಿಡಿಸೋರ್ ಹೊತ್ತವ್ರು ಇರ್ತಾರಲ್ಲ, ಚೀಟಿ ಮಾಡಿಕೊಡೋರ್ ಕಡೆ ಹೋಗ್ತಾರು. ಅವ್ರಿಗೆ ಹೋಗಿ ಕೇಳ್ಪಟ್ಟಿಗೆ ಅವ್ರು ಹೇಳತ್ತಾರ ಮನಿ ಐಮೂಲಿ ಆಗೈತಿ ಹೊತ್ತಾಟಿಗಳು. ಏನಾಗ್ಯದ್ರ ಅದ ನಿಮ್ ಬಾಜು ಕಿಚ್ಚ ಕಡೆ ಒಂದ್ ಮನಿ ಐತಿ ನೋಡ್ರಿ, ಅವ್ರ ಮಾಡ್ಯಾರ ಹೋಗ್ತಾರ. ಅದಕ್ಕ ಈ ದೇವ್ರ ಕೆಲವರು ಬೆನ್ನು ಬೀಳ್ರಿ, ದೇವರಿಗೆ ನಡ್ಕೋರಿ, ಭಕ್ತಿಯಿಂದ ದೇವರಿಗೆ ನಡ್ಕೋರಿ. ಭಗವಂತ ನಿಮ್ಮ ಮನಿ ಒಳಗೆ ಬಂದಿರ್ತಕ್ಕಂಥ ಕಂಟಕ್ಕೆಲ್ಲ ತಾನೇ ಬಯಲು ಮಾಡ್ತಾನು. ಯಾರಿಗೆ ಕಾಡಾಟಿದ್ದೀರಿ? ನಡಹಟ್ಟಿ ನಾಗರಾಯ ಗೌಡ ಮನಿ ಒಳಗೆ ಕಾಡಾಟಿತ್ತು. ಸದರಗಿರಿ ಬಿಬಿ ಫಾತಿಮಾನ ಬಲ್ಲೆ ದೇವರ ಕೇಳಾಕ ಹೋದ. ಯಾರು? ನಡಹಟ್ಟಿ ನಾಗರಾಯ ಗೌಡ. ಹೌದ್ರಿ ಸರ. ಸದರಗಿರಿ ಬಿಬಿ ಫಾತಿಮಾ ಹೇಳ್ತಾಳ, ಏನತ್ರಿ ಸರ? ಮನಿ ಒಳಗೆ ವಿಲಾಸಗಿತ್ತಿ ಪ್ರವೇಶ ಆಗ್ಯದ. ಜಡಿ ಕಂದು ನನ್ನ ತಂದ ಮಂಗಳಾರ ದಿವಸ ಮನಿ ಸಾರಿಸಿ ರಂಗ ಕುಂಭ ಹೊಯ್ದು ಜಡಿ ಕೂಸಿ ನನ್ನ ಗುಂಡು ಹೊಡೆದ್ರ. ಬರೋಬರಿ. ನೀ ಮೈಕ್ ಬಂದ್ ಮಾಡ್ಬೇಡಿ, ಸೌಂಡ್ ಹೋಯ್ತು. ಹಲೋ ಹಲೋ. ಜಡಿ ಕೂಸಿ ನನ್ನ ಮಂಗಳಾರ ದಿನ ತಂದ ಮನಿ ಒಳಗ ನೀವು ಶಿರಚಾದನ ರುಂಡ ಕಳೆದ್ರ ನಿಮ್ ಮನಿ ಒಳಗಿನ ಪಾಪ ಎಲ್ಲ ಪರಿಹಾರ ಆಗ್ತದೆ ಅಂತ ಹೇಳಿ ಸದರಗಿರಿ ಬಿಬಿ ಫಾತಿಮಾ ಹೇಳಿದ ಪ್ರಕಾರ ಅಲ್ಲೇ ಶಿವಪುರ ಹಟ್ಟಿ ಒಳಗೆ ಆಡ್ತಿರ್ತಕ್ಕಂತ ಬಡ ನೀಲಮ್ಮಳ ಮಗಳ ಒಂದು ಮಗಳ ಏನಿತ್ತಪ್ಪ ಅಂತ ನೋಡು, ಸಣ್ಣ ಜಡಿ ಕೂಸಿತ್ತೆಲ್ಲ. ಬಡವಿ ನೀಲಮ್ಮ ದಿನನಿತ್ಯ ಮಗನನ್ನ ಮುಂಜಾನೆ ಎದ್ದು ಅವನಿಗೆ ಊಟ ಉಪಚಾರ ಮಾಡಿ ಓರೆ ಬಾಗಲ ಮುಚ್ಚಿ ದಿನ ದುಡಿಯಾಕ ಹೋಗ್ತಿದ್ರು. ಹೌದು, ದುಡಿಯಾಕ ಹೋಗ್ತಿದ್ರು. ಒಂದು ದಿವಸ ಆ ಬಾಗಲ ಮುಚ್ಚಿ ವಾದದನ್ನ ನೋಡ್ಕೊಂಡು ಊರಾಗ ಎಲ್ಲಾ ಕಡೆ ಜಡಿ ಕೂಸಿನ ಹುಡುಕಾಡ್ರು. ಆ ಬಡ ನೀಲಮ್ಮನ ಮಗ ಕಣ್ಣಿಗೆ ಬೀಳುತ್ತದ. ನೀಲಮ್ಮ ಮನೆ ಒಳಗೆ ಇಲ್ಲದನ್ನ ನೋಡಿ ನಾಗರಾಯ ಗೌಡನ ಆಳುಗಳು ಆ ಬಡ ನೀಲಮ್ಮನ ಮಗನ ತಗೊಂಡು ಹೋಗಿ ಮನೆ ಒಳಗ ಆ ಮಂಗಳಾರ ದಿವಸ ಮನಿ ಸಾರಿಸಿ ರಂಗ ಕುಂಭ ಹೊಯ್ದು ಜಡಿ ಕೂಸನನ್ನ ಹೊಡೆದು ಆಹುತಿ ಕೊಟ್ಟು ತಮ್ಮ ಕಂಟಕವನ್ನು ಪರಿಹಾರ ಮಾಡ್ಕೋಬೇಕಂತೇಳಿ ಕೂಸಿನ ಪ್ರಾಣ ಹೊಡಿತಾರೆ. ಎಲ್ಲ ಮುಂದೆ ಏನಾಗ್ತದೆ ಸರ? ಬಡ ನೀಲಮ್ಮಳ ಕೆಲಸ ಮುಗಿಸ್ಕೊಂಡು ಬಂದ ಮನಿ ಒಳಗೆ ನೋಡ್ತಾಳ. ಬರಗೂಡ ಮಗ ಯಾವತ್ತೇಳಿ ಬದಲು ಯಾಕಿನ್ನ ಮಗ ಎತ್ತಲ ತೋಯ್ ಬಾಳ ತಗ ನೋಡ್ತಾಳ. ತೊಟ್ಟಲ ಕೂಸೇ ಇಲ್ಲ. ಹೌದು, ಕೂಸು ಇಲ್ಲ. ಮಗನನ್ನ ಅಂಗನೊಳಗೆ ಒಣೆಯಾಗೆಲ್ಲ ದುಃಖ ಮಾಡುತ್ತಾ ಹುಡುಕ್ಯಾಡ್ತಾಳ. ಎಲ್ಲಿಯೂ ಕೂಸು ಸಿಗಂಗಿಲ್ಲ. ತಾಯಿ ಮನಿ ಮುಂದ ಕಟ್ಟಿ ಮ್ಯಾಲ ಬಂದ ಅಳುಕೋತ ಕುಂಡುತ್ತಾಳ. ಪುಣ್ಯಾತ್ಮರೇ, ಹೌದು, ಅಳುಕೋತ ಕುಂತಾಗ ಏನಾಕದ್ರಿ? ಒಬ್ಬ ಮನುಷ್ಯನಿಂದ ಅವಳಿಗೆ ಆ ಕೂಸ ಕೊಂದಿದ ಸತ್ತಿರ್ತಕ್ಕಂಥ ಸುದ್ದಿ ತಿಳಿತದ. ಹೌದ್ರಿ ಸರ. ಯಾವ ಬಡ ನೀಲಮ್ಮಳ ಮಗಳನ್ನ ನಾಗರಾಯ ಗೌಡ ತನ್ನ ಮನಿ ಕಾಡಾಡ ಸಂಬಂಧ ಮನಿ ಒಳಗೆ ಆಹುತಿ ಮಾಡ್ಯಾನ ಸುದ್ದಿ ನೀಲಮ್ಮಗ ಗೊತ್ತಾಗ್ತದ. ಹೌದ್ರಿ ಸರ. ಆ ನೀಲಮ್ಮಗ ಗೊತ್ತಾದ ಪಟ್ಟಿಗೆ ರಾಜ್ಯದಲ್ಲಿ ಹೋಗಿ ಊರು ರಾಜಾಗ ಫಿರ್ಯಾದಿ ಕೊಡ್ತಾಳ. ಏನಂತ ಫಿರ್ಯಾದಿ ಕೊಡ್ತಾಳ್ರಿಪ್ಪ? ನಡಹಟ್ಟಿ ನಾಗರಾಯ ಗೌಡ ನನ್ನ ಮಗಳನ್ನ ಒಯ್ದು ತನ್ನ ಮನಿ ಒಳಗೆ ಆಹುತಿ ಮಾಡ್ಯಾನ. ಅವನಿಗೆ ನೀವು ಏನು ದಂಡ ಕೊಡ್ತೀರಿ, ಏನು ಶಿಕ್ಷೆ ಮಾಡ್ತೀರಿ ಮಾಡಿ ಅಂತೇಳಿ ರಾಜ್ಯದಲ್ಲಿ ಹೋಗಿ ಫಿರ್ಯಾದಿ ಕೊಟ್ಟಳು. ಈ ಸುದ್ದಿ ನಾಗರಾಯ ಗೌಡನ ಮಗಳ ಪದ್ಮಾವತಿ ಗೊತ್ತಾಯ್ತು. ನಮ್ಮ ಅಪ್ಪ 7 ಊರಿಗೆ ಗೌಡನ, ಇನ್ನು ಈ ಊರು ಗೌಡ್ರನ್ನ ಮರ್ಯಾದೆ ಹೋಗ್ತದೆ ಅಂತ ತಿಳ್ಕೊಂಡು ಪದ್ಮಾವತಿ ಹೇಳ್ತಾಳ, ಏನಂತ್ರಿ? ಈ ಸಂಕಟದಿಂದ ಪಾರು ಮಾಡೋ ಒಬ್ಬನೇ ಒಬ್ಬ ಸಿದ್ಧದಾನ. ಯಾವ ಸಿದ್ಧ? ಯೋಗಿನಾದ ಅಮೋಘ ಸಿದ್ಧ. ಅವನ ಪಾದಕ್ಕಾಗಿ ಬಿದ್ದೆ ಅಂದ್ರೆ ನಿನ್ನ ಪಾಪ ಎಲ್ಲ ಈ ಕಂಟಕದಿಂದ ಬಯಲು ಮಾಡ್ತಾನ. ಹೋಗಪ್ಪ ಅವನ ಪಾದ ಹಿಡ್ಕೊ ಅಂತೇಳಿ ಪದ್ಮಾವತಿ ಹೇಳಿದ್ರು. ಹೌದ್ರಿ ಸರ. ಹೋಗಿ ನಡಹಟ್ಟಿ ನಾಗರಾಯ ಗೌಡ ಅಮೋಘ ಸಿದ್ಧನ ಪಾದಿಗೆ ಬೀಳ್ತಾನ. ಯಪ್ಪ, ನಾನು ತಿಳಿಲಾರ್ದೆ ಒಂದು ತಪ್ಪು ಮಾಡಿನ ಭಗವಂತ, ಇದರಿಂದ ನನ್ನ ಪಾರ ಮಾಡತ್ತೇಳಿ ಅಮೋಘ ಸಿದ್ಧನ ಪಾದಕ್ಕೆ ಬಿದ್ದ. ಮುಂದೆ ಏನಾಗ್ತದ್ರಿ ಸರ? ಅಮೋಘ ಸಿದ್ಧ ಮುತ್ಯ ಯಾವಾಗ ತಪ್ಪ ಎದ್ದ ಪಾದಕ್ಕೆ ಬಂದು ಬಿದ್ದಿಯಲ್ಲ, ಈ ಪಾಪದ ಈ ದುಃಖದಿಂದ ಈ ಒಂದು ನಿನ್ನ ಸಂಕಟದಿಂದ ಪಾರ ಮಾಡ್ತಾನಂತ ತಿಳ್ಕೊಂಡ ಅಮೋಘ ಸಿದ್ಧ ಮುತ್ಯ ಆ ನಡಹಟ್ಟಿ ನಾಗರಾಯ ಗೌಡಗ ಭಂಡಾರ ಕೊಟ್ಟ. ಈ ಭಂಡಾರ ಒಯ್ದು
ಮನಿ ಒಳಗ ಏನ ಆ ಜಗಲಿ ಮುಂದ ಕುಶಿನ ಆಹುತಿ ಮಾಡಿದಿಲ್ಲ ಆ ಕುಶಿನ ಮ್ಯಾಲ ಆ ರುಂಡ ಮತ್ತು ದೇಹದ ಮ್ಯಾಲ ಹೋಗಿ ಭಂಡಾರ ಹೊಡಿಯತ್ತ ಹೇಳಿದ. ಹೌದು ಹೌದು. ಆ ಊರು ರಾಜ ಪರ್ವತದ ಒಳಗಾಗಿ ನಡಟ್ಟಿ ನಾಗರಾಯಗೌಡ ಬಂದ ಆ ಕುಶಿನ ದೇಹದ ಮ್ಯಾಲ ರುಂಡಿನ ಮ್ಯಾಲ ಭಂಡಾರ ಹೊಡೆದ. ಹೌದು ನೋಡ್ರಿ ಸತ್ಯ ಸಿದ್ಧರು ಕೊಟ್ಟಿರ್ತಕ್ಕಂಥ ಭಂಡಾರದೊಳಗೆ ಎಂತ ಶಕ್ತಿ ಅದ. ಹೌದು ಹೌದು. ಯೋಗಿನಾದ ಅಮೋಕ್ಷದ ಭಂಡಾರ ಕೊಟ್ಟಿದ್ದ ಅಮೋಕ್ಷದ ನಾಮಸ್ಮರಣೆ ಮಾಡಿ ಭಂಡಾರ ಹೊಡೆದ. ಸತ್ತ ಬಿದ್ದಿರ್ತಕ್ಕಂಥ ಕೂಸಿನ ದೇಹ ಟಗರಿನ ದೇಹ ಆಯ್ತು. ಹೌದು ಹೌದು ಹೌದು. ಟಗರಿನ ದೇಹ ಆಯ್ತು. ರಾಜ್ಯರೆಲ್ಲರೂ ನೋಡಾಕ ಬಂದ್ರು. ಊರು ಜನ ಎಲ್ಲ ಗೊಳೋತ್ತ ಬತ್ತು ಹೋಗಿ ನೋಡ್ತಾರ. ಬಡ ನೀಲಮ್ಮನ ಮಗಳನ್ನ ಗೌಡ ಆಹುತಿ ಕೊಟ್ಟನ ನೋಡಿದ್ರು. ಹೋಗಿ ನೋಡುದ್ರೊಳಗಾಗಿ ಆ ಗೌಡನ ಮನೆ ಒಳಗ ಟಗರಿನ ದೇಹವನ್ನು ಆಹುತಿ ಕೊಟ್ಟದ ನೋಡಿ ಆ ಊರು ಜನರೆಲ್ಲ ರಾಜ ಆ ಗೌಡರಿಗೆ ಈ ಗೌಡ ಟಗರನ್ನ ಆಹುತಿ ಕೊಟ್ಟನ ಖುಷಿನ ಕೊಟ್ಟನಂತ ಹೇಳಿ ನೀ ಸುಳ್ಳ ಫಿರ್ಯಾದಿ ಕೊಟ್ಟಿದ್ದೀನಿ ನೀಲಮ್ಮ ಅಂತೇಳಿ ನೀಲಮ್ಮನಿಗೆ ಗದರ್ಶಿ ಹೋದ್ರು. ಹೌದು ಹೌದ್ರಿ. ನೋಡ್ರಿ ಸಿದ್ಧರ ಆಟ ಹೆಂಗದ. ಈ ಕಡೆ ಒಬ್ಬರಿಗೆ ಭಕ್ತರಿಗೆ ಅನುಕೂಲ ಆಗವ್ರಲ್ಲಿ ಇವರು ಸಿದ್ಧರು. ಬೇಡದವರಿಗೆ ಬೇಕಾದಂತಂದ್ರ ಸಿದ್ಧರಂದ್ರ 1000 ಕೊಡ ತುಂಬಿಟ್ಟಾಗ ಹೆಂಗ ಚಂದ್ರಮನ ಒಬ್ಬ ಇರ್ತಾನ ಆ ಒಬ್ಬನ ಪ್ರತಿಬಿಂಬ 1000 ಕೊಡದಾಗ ಹೆಂಗ ಬಿದ್ದು 1000 ಚಂದ್ರಮ ಕಾಣ್ತಾನಲ್ಲ ಹಂಗ ಸಿದ್ಧರು 1000 ಮಂದಿ ಬೇಡರು 1000 ಮಂದಿಗೆ ಸಂಕಟ ಬಯಲು ಮಾಡವರು ಈ ಸತ್ಯ ಸಿದ್ಧರು. ಹೌದು ಹೌದು ಹೌದು. ಅವಾಗ ನಡಾತಿ ನಾಗರಾಯಗೌಡನ ಮನೆಯಿಂದ ನೀಲಮ್ಮನ ಬೈಕೊತ್ತ ಹೊರಗೆ ಬಂದ್ರು. ಮುಂದೆ ಏನಾಗ್ತದೆ ಸರ? ದುಃಖ ಮಾಡ್ಕೊತ ಅಳ್ಕೊತ ಮನೆಗೆ ಬಂದಳು. ನನ್ನಂತ ಪಾಪಿ ಬಡ ಜನರಿಗೆ ಹೌದು ಇಂತ ಸಂಕಷ್ಟ ಬರಬಾರದು ಬರ್ತಂದ್ಯೋ ಭಗವಂತ ನನಗೆ ನ್ಯಾಯ ಕೊಡ್ಸವ್ರು ಯಾರು ಇಲ್ಲ ಅಂತೇಳಿ ಅಳ್ಕೊತ ಕುಂತಿದ್ರು. ಜಂಗಮ ವೇಷ ತೊಟ್ಟ ಮತ್ತೆ ಯೋಗಿನಾದ ಮೋಕ್ಷದಕ್ಕೆ ಮನೆಗೆ ಹೋದ. ಮುಂದೆ ಏನಾಗ್ತದ್ರಿ ಸರ? ಭವಂತಿ ಭಿಕ್ಷಾಂಜಯ ಅಂದ. ನೀಲಮ್ಮ ತಳ ಎಲ್ಲಿ ಭಿಕ್ಷೆ ಹೋಗೋ ಮರೈನ ಅಂದ್ರೆ ನನ್ನ ಒಡನೊಳಗೆ ಬೆಂಕಿ ಬಿದ್ದದ. ಇದ್ದೊಬ್ಬ ಮಗನನ್ನ ಕಳ್ಕೊಂಡು ಅನ್ನ ನೀರು ಬಿಟ್ಟು 5 ದಿವಸ ಉಪವಾಸದಲ್ಲಿ ನಿನಗೆಲ್ಲಿ ಭಿಕ್ಷಾ ನೀಡಿದಂದ್ರು. ಹೌದು ಹೌದು. ಇಲ್ಲ ತಾಯಿ ನಿನ್ನ ಮಗನ ವಿಚಾರ ಆಮೇಲೆ ನೋಡುವ ನಾನು ಬಹಳ ಹಸ್ತೀನಿ ನನಗ ಊಟಕ್ಕೆ ನೀಡಂದ. ಅವಾಗ ತಾಯಿ ಬಡ ನೀಲಮ್ಮ ಅಡಿಗೆ ಮಾಡಿ ಮಹಾಪುರುಷಿಗೆ ಊಟಕ್ಕೆ ನೀಡಕ್ ಹತ್ತಾಳ. ಮುಂದೆ ಏನಾಗ್ತದ್ರಿ? ಅಂಶದ ಹೇಳ್ತಾನ ಏನತ್ರಿ? 1 ತಾಟು ಮಾಡಬೇಡವಾ 2 ತಾಟು ಮಾಡು ಊಟಕ್ಕೆ ಅಂತ ಹೇಳ. 2 ತಾಟು ಮಾಡಂದ. 2 ತಾಟು ಮಾಡ್ಲಿ ತಾಯಿ ದುಃಖದೊಳಗಿದ್ದಳು. ನಿನ್ನ ಮಗನ ಊಟಕ್ಕೆ ಕರಿಯಲ್ಲ. ಹೌದು ಹೌದು. ನೋಡ್ರಿ ಸತ್ಯ ಸಿದ್ಧರಲ್ಲಿ ಎಂತ ತಾಕತ್ತದ. ನಿನ್ನ ಮಗನಿಗೆ ಊಟಕ್ಕೆ ಕರಿ ಅಂತಂದ ಅಂಶದ ಮುತ್ಯ. ಅವಾಗ ದುಃಖ ಮಾಡ್ಕೋತ ತಾಳಕ್ಕೆ ತಾಯಿ ಎಲ್ಲಿ ಮಗನಿ ಮಾತ್ಮರ ಮಗ ಸತ್ತ 5 ದಿವಸ ಆತು ಕಣ್ಣೀರು ಕುಳಿ ಏಕಾಗ್ಯದ ಇನ್ನೆಲ್ಲಿ ಮಗ ಅಂದ್ರು. ಹೌದು ಹೌದು. ಹೇ ಅಂದ ಅಂಶದ ಮುತ್ಯ. ಕರಿ ನಿನ್ನ ಮಗನ ಕರ್ಕೊಂಡು ನಿನ್ನ ಮಗನ ಜೋಡಿ ನಿನ್ನ ಮಗ ಊಟಕ್ಕೆ ಬಂದ್ರೆ ಊಟ ಮಾಡೋವಿಲ್ಲ ಅಂದ್ರ ಊಟ ಮಾಡಂಗಿಲ್ಲ ಅಂತ ಹೇಳಿದ ಯೋಗಿನ ನಮಸ್ಸಿದ್ದ. ಹೌದು ಹೌದು. ಅವಾಗ ಇಲ್ಲ ಮಹಾತ್ಮರ ನಿನ್ನ ಮಗ ಇಲ್ಲ ಅಂದ ನಾಗರಾಯಗೌಡನ ಅಂಗಳಕ್ಕೆ ಹೋಗಿ ನಿನ್ನ ಮಗನನ್ನು ಒದರತ್ ಹೇಳಿದ ಅಂಶಿದ್ದ. ಅವಾಗ ಬಡ ನಿನ್ನ ಮಗ ಎಡನಿ ಬಾಕಂದ ಅಂತೇಳಿ ತಾಯಿ ಕೂಗಿದಳು. ಹೌದು ಹೌದು. ಹೆಂಗ ಸಣ್ಣ ಹುಡುಗ ಓಡ್ಕೊತ್ತ ಆಡ್ಕೊತ್ತ ಓಣ್ಯಾಗಿಂದ ಬರ್ತಿದ್ದ ಹಂಗ ನಾಗರಾಯಗೌಡನ ಮನೆಯಾಗಿಂದ ಓಡ್ಕೊತ್ತ ಮಾಡಲಿಲ್ಲ ಮನೆಗೆ ಬಂದಳ ಪುಣ್ಯಾತ್ಮರ. ನೋಡ್ರಿ ಸತ್ಯ ಸಿದ್ಧರು ಒಬ್ಬರ ಕಂಟಕದಿಂದ ಪಾರು ಮಾಡಬೇಕಾದ ಸತ್ತಿರ್ತಕ್ಕಂಥ ಮಹಾಪುರುಷರನ್ನು ಅವ್ರು ಯಾರಪ್ಪ ಅಂತಂದ್ರೆ ಸತ್ತವ್ರನ್ನ ಜೀವ ಮಾಡ್ತಾರ, ರೂಪಗಳನ್ನ ಬದಲು ಮಾಡ್ತಾರ. ಜಗತ್ತಿನೊಳಗೆ ಸೂರ್ಯ ಚಂದ್ರ ಇರುವವರೆಗೆ ನೆಲವಂದ ಗಂಗೆ ಹರಿವರೆಗೆ ಪಾರೊಂದ ಪೋರ್ ಇರುವವರೆಗೆ ಸತ್ಯ ಸಿದ್ಧರು ಕೀರ್ತಿ ಉಳಿಸ್ಯಾರ.